ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚೆನ್ನಾಗಿ ನಿದ್ದೆ ಮಾಡ್ದೆ ಅಲ್ವಾ? ಮಾಡ್ದೆ ಇರ್ತ್ಯಾ? ನನ್ ಮುಂದೆ ದೊಡ್ಡದಾಗಿ ಭಾಷಣ ಮಾಡಿ ಈಗ ಚೆನ್ನಾಗಿ ನಿದ್ದೆ ಮಾಡಿ ಲೇಟಾಗಿ ಅದು ಬರ್ತಿದ್ಯಾ ನೀನು? ಇಲ್ಲ ಮೇಡಮ್, ನಾನು ಬೆಳಗಿನ ಜಾವನೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಪೂಜೆನೂ ಮಾಡಿ ಬರ್ತಾ ಇದ್ದೀನಿ. ಹೌದಾ ಸರ್? ಬೆಳಗಿನ ಜಾವ ಅಂದ್ರೆ ಒಂದು 8 ಗಂಟೆಗೆ ಎದ್ರ? ಆ ತಣ್ಣೀರ್ ಸ್ನಾನ ಅಂದ್ರೆ ಅದು ಬಿಸಿ ಬಿಸಿಯಾಗಿ ಹೋಗಿ ಬರ್ತಿರುತ್ತಲ್ಲ, ಅದೇ ತಾನೆ? ಇಲ್ಲ ಮೇಡಮ್, ನಾನು ನಿಜ. ಸುಮ್ನಿರು ಸುಬ್ಬು, ಸಮಾಧಾನ ಮಾಡ್ಬೇಕು ಹೌದು, ಆದ್ರೆ ಸುಳ್ಳು ಹೇಳ್ಬಿಟ್ಟು ಸಮಾಧಾನ ಮಾಡ್ಬಾರ್ದು. ಈ ತರನೇ ಸುಳ್ಳು ಹೇಳ್ತಿದ್ರೆ ನಿನ್ ಹೆಸರು ನಾನು ಸುಳ್ಳು ಸುಬ್ಬು ಅಂತ ಇಟ್ಬಿಡ್ತೀನಿ ಅಷ್ಟೇ. ಮೇಡಮ್, ನಾನು ನಿಜವಾಗ್ಲೂ ಹೇಳ್ತಾ ಸಾಕು ಸುಬ್ಬು. ಬೆಳಗಿನ ಜಾವ ಎದ್ದು ತಣ್ಣೀರ್ ಸ್ನಾನ ಮಾಡಿ ಪೂಜೆ ಮಾಡಿ ನನ್ ಸಿಕ್ಕಾಪಟ್ಟೆ ಹಸುವಾಗ್ತಿದೆ. ನಾನು ತಿಂಡಿ ತಿನ್ಬೇಕು. ಚಿಕ್ಕಮ್ಮ ಏನ್ ಮಾಡಿದಾರೋ ಏನೋ. ಅಮ್ರ ಅವರೇ, ಆಕಾಶ್ ಅವರೇ, ನೀವು ಬಂದ್ಬಿಡಿ ತಿಂಡಿಗೆ. ಹೇಳೋದಲ್ವೇನ್ರಿ? ಅವ್ರ ಪಾಪ ಹಸಿವು ಅಂತ ಇದಾರೆ, ಹೇಗೆ ಹೇಳಿ? ಏನಾಯ್ತು? ಸುಬ್ಬು ಅವರೇ, ಶ್ರಾವಣಿಯಮ್ಮವರು ತಿಂಡಿ ತಿನ್ನೋ ಹಾಗಿಲ್ಲ. ವ್ರತದ ಪ್ರಕಾರ ಉಪವಾಸ ಇರಬೇಕು. ಈಗ ಅವರು ತಿಂಡಿ ತಿನ್ಬಿಟ್ರೆ ವ್ರತ ಎಲ್ಲ ಹಾಳಾಗತ್ತೆ. ಅಯ್ಯೋ ಹೌದಾ? ಮೊದಲೇ ಹೇಳೋದಲ್ವಾ? ಮೇಡಮ್ ಮೇಡಮ್, ಒಂದು ನಿಮಿಷ. ಅಲ್ಲ ಸುಬ್ಬು, ಹಾಲು ಹಣ್ಣು ತಿನ್ನಕ್ಕೆ ನನ್ಗೇನ್ ಜ್ವರ ಬಂದಿದ್ಯಾ? ನನ್ಗಾಗ್ತಿರೋ ಹಸುವಿಗೆ ನನ್ ಕಣ್ ಮುಂದೆ ವೆರೈಟಿ ಫುಡ್ಗಳೆಲ್ಲ ಬರ್ತಿದೆ. ಅಂಥದ್ರಲ್ಲಿ ನಾನು ಹಾಲು ಹಣ್ಣು ತಿನ್ಬೇಕಾ? ಆಗಲ್ಲಪ್ಪ, ನನ್ನ ಕೈಲಿ ಇದಾಗದೇ ಇಲ್ಲ. ಮೇಡಮ್, ಆಗಲ್ಲ ಅಂತ ಹೇಳ್ಬಾರ್ದು. ನಿಮ್ಮಿಂದ ಆಗದಿರೋಂಥದ್ದು ಏನಿದೆ? ಎಂಥ ವ್ರತನಾದ್ರೂ ಗಟ್ಟಿ ಮನ್ಸು ಮಾಡಿ ಪಟ್ಟಿಡ್ದು ಮಾಡೋಂಥ ದಿಟ್ಟ ಹುಡುಗಿ ಮೇಡಮ್ ನೀವು. ಮೇಡಮ್, ನೀವು ಯಾರು? ಯಾರು? ರಾಯಲ್ ಫ್ಯಾಮಿಲಿಗೆ ಸೇರಿರೋ ಹೆಣ್ಮಗಳು, ಲಲಿತಾ ದೇವಿಯವ್ರ ಮೊಮ್ಮಗಳು. ನೀವು ವ್ರತ ಮಾಡೋದು ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅಂಥದ್ರಲ್ಲಿ ಆಗಲ್ಲ ಅಂತ ಹೇಳ್ತಿದಾರಲ್ಲ. ಈ ಥರ ನೀವು ಆಗಲ್ಲ ಅಂತಿರೋದು ಅಪ್ಪಿ ತಪ್ಪಿ ಅವ್ರ ಕಿವಿಗೆ ಏನಾದರೂ ಬಿದ್ದರೆ, ಇವಳೇನಾ ನನ್ನ ಮೊಮ್ಮಗಳು ಅಂತ ಬೇಜಾರು ಮಾಡ್ಕೊಂಡ್ಬಿಡಲ್ವಾ ಮೇಡಮ್? ಅವ್ರಿಗೆ ಬೇಜಾರು ಮಾಡ್ಸೋದು ನಿಮ್ಗೆ ಇಷ್ಟನಾ? ಅಯ್ಯೋ, ಹಾಗಾಗ್ಬಾರ್ದು. ಹಾಗಾಗ್ಬಾರ್ದು ಅಂದ್ರೆ ನೀವು ವ್ರತ ಭಂಗ ಮಾಡಬಾರ್ದು. ಮತ್ತೆ ಏನ್ ತಿನ್ಬೇಕು? ಅಮ್ಮ, 1 ನಿಮಿಷ ಬಂದೆ. ವ್ರತ ಅಂದ್ರೆ ಇಷ್ಟೆಲ್ಲ ಇರುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಸುಬ್ಬು. ತಗೊಳ್ಳಿ. ಏನಿದು? ಅವಲಕ್ಕಿ ಬೆಲ್ಲ. ವ್ರತ ಮಾಡುವಾಗ ಅವಲಕ್ಕಿ ಬೆಲ್ಲ ತಿಂದ್ರೆ ಶ್ರೇಷ್ಠ. ತಗೊಳ್ಳಿ ಮೇಡಮ್. ಚೆನ್ನಾಗಿದೆ ಮೇಡಮ್. ನೋಡಕ್ಕೆ ಚೆನ್ನಾಗೇ ಇರುತ್ತೆ, ಆದ್ರೆ ಈ ರೀತಿ ಉಪವಾಸ ಮಾಡೋ ಕಷ್ಟ ಏನು ಅಂತ ನನಗೆ ಮಾತ್ರ ಗೊತ್ತು. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ನಿಮ್ಮ ಜೊತೆ ನಾನು ಉಪವಾಸ ಮಾಡ್ತೀನಿ. ಸುಳ್ಳು ಸುಬ್ಬು, ಮತ್ತೇನಾದ್ರೂ ಉಪವಾಸ ಮಾಡ್ತೀನಿ, ತಣ್ಣೀರ್ ಸ್ನಾನ ಮಾಡ್ತೀನಿ ಅಂತ ಹೇಳಿದ್ಯೋ? ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಮಗೆ ಗೊತ್ತಮ್ಮ. ಏನ್ ಗೊತ್ತು? ನೀವೀಗ ಏನ್ ಮಾಡ್ಬೇಕು ಅಂತ ನಮಗೆ ಗೊತ್ತು. ಕಳಸ ಹೊರಬೇಕಾದ್ರೆ ಬ್ಯಾಲೆನ್ಸ್ ಪ್ರಾಕ್ಟೀಸ್ ಮಾಡಬೇಕು. ನೀವು ಅವಲಕ್ಕಿ ತಿಂದು ಹೊರಗೆ ಬನ್ನಿ, ನಾವು ಕಾಯ್ತಾ ಇರ್ತೀವಿ. ಹಲೋ ಮೇಡಮ್, ನನ್ನ ಫೋನ್ ಮಾತಾಡ್ತಾ ಇರ್ತೀನಿ, ಆಚೆ ಬಂದ್ಬಿಡಿ ಮೇಡಮ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.